ದೊಡ್ಡ ಉಮೇದು ಈ ಉಮ್ಮೀದಲ್ಲಿ ಇಲ್ಲದಿದ್ರು ಅದರ ಮೇಲೆ ಉಮ್ಮೀದಿದೆ. ಈ ದೇಶದ ಅತಿ ದೊಡ್ಡ ಕೋರ್ಟ್. ಹೌದು, ಆ ಕೋರ್ಟ್ ಏನ್ ಹೇಳುತ್ತೆ ಅದು ನಮಗೆ ಸಮ್ಮತಿ. ಮಸೀದಿಯೆಲ್ಲ ಒಪ್ಪಿಕೊಂಡಿದೀವಲ್ಲ ನಾವು. ಅಲ್ಲ, ಹಂಗೆ ಬಾಬರಿ ಮಸೀದಿ ವಿಚಾರ 400 ವರ್ಷಗಳ ಕಾಲ ಮಸೀದಿ ಆಗಿತ್ತು, ರಾಮ ಜನ್ಮಭೂಮಿ ಅಂತ ಸುಪ್ರೀಂ ಕೋರ್ಟ್ ಇದು ಕೊಡ್ತು. ಏನು ಎಲ್ಲಿ ಹೋರಾಟ ನಡೆದಿಲ್ಲ? ಅಯೋಧ್ಯೆ ಇಲ್ಲ. ಅದು ಅಲ್ಲ, ಅಯೋಧ್ಯೆ ಟ್ರಸ್ಟ್ ಅಲ್ಲಿ ಒಬ್ಬ DC ಇರಬೇಕು. ಅಜಿತ್, ಇದು ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೆ. DC ಹಿಂದೂ ಏತರನಾದರೆ ಆಗ್ಬಾರ್ದು ಅಂತಿದೆ. ಎಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ ಅಲ್ಲಿ ಇಲ್ಲಿ ನೀವು ಹೇಳ್ತೀರಾ ಇಬ್ರು ಮುಸ್ಲಿಮೇತರರು ಬೇಕು. ಅದೊಂದು ಕ್ಲಾರಿಟಿ ಸಿಕ್ಬಿಡ್ಲಿ. ರಾಮ ಮಂದಿರದ ಟ್ರಸ್ಟ್ ಇನ್ಯಾವುದೋ ಟ್ರಸ್ಟಿಗೆ ಬೇರೆ ಬೇರೆ ಅವರ ಆಸ್ತಿಗಳನ್ನು ತಮ್ಮದು ಅಂತ ಹೇಳೋ ಅಧಿಕಾರ ಇಲ್ಲ ಸರ್. ವಕ್ಫ್ ಬೋರ್ಡ್ಗಿದೆ ಅಧಿಕಾರ, ವಕ್ಫ್ ಬೋರ್ಡ್ಗಿದೆ. ಆದ್ರಿಂದ ಬೇರೆ ಅಂತ ಹೇಳುವ ಅಧಿಕಾರ ವಕ್ಫ್ ಬೋರ್ಡ್ಗೂ ಇಲ್ಲ. ದಾಖಲೆ ಇದ್ದ ಆಸ್ತಿಗಳಿಗೆ ಮಾತ್ರ ವಕ್ಫ್ ಬೋರ್ಡ್ ಅದರ ಏನು ಅದಕ್ಕೆ ರಾಮ ಮಂದಿರ ಟ್ರಿಬ್ಯುನಲ್ ಇಲ್ಲ. ಸರ್, ಇಡೀ ದೇಶದಲ್ಲಿ ಎಲ್ಲರೂ ವಫ್ ಬೋರ್ಡ್ಗೆ ಒಂದು ಬೆರಳು ತೋರಿಸ್ತಾ ಇದ್ದಾರೆ. ವಫ್ ಬೋರ್ಡ್ ಇಂದ ಮುಸ್ಲಿಂ ಬಡವರಿಗೆ ಏನು ಸರ್ವಿಸ್ ಸಿಗ್ತಾ ಇಲ್ಲ ಅಂತ. ಏನೇನ್ ಸರ್ವಿಸ್ ಸಿಗ್ತಾ ಇದೆ ವಫ್ ಬೋರ್ಡ್ ಇಂದ ಮುಸ್ಲಿಂ ಬಡವರಿಗೆ, ಅದನ್ನ ಸ್ವಲ್ಪ ಸ್ಪಷ್ಟೀಕರಣ ಕೊಡಿ. ಮತ್ತೆ ಸೆಕೆಂಡ್ನೇದು, ದೇಶದಲ್ಲಿ ಬಿಜೆಪಿ ಸರ್ಕಾರ ಇದೆ ಹಾಗೂ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಬಿಜೆಪಿ ಸರ್ಕಾರ ವಫ್ ಅಮೆಂಡ್ಮೆಂಟ್ ಏನ್ ಆಕ್ಟ್ ತಂದಿದೆ, ಅದು ಯಾವುದೇ ಕಾರಣಕ್ಕೂ ಮುಸಲ್ಮಾನರು ಅಕ್ಸೆಪ್ಟ್ ಮಾಡಲ್ಲ. ಇವತ್ತಿಲ್ಲ ನಾಳೆ ಅದು ವಾಪಸ್ ತಗೊಳ್ಳಬೇಕು. ಇವಾಗ ನಮ್ಮ ರಾಜ್ಯದಲ್ಲಿ ಆ ಒಂದು ವಫ್ ಅಮೆಂಡ್ಮೆಂಟ್ ಏನಾಗಿದೆ ಅದು ಲಾಗು ಆಗಬಾರ್ದು ಅಂತ ಒಂದು ಬಿಲ್ ಪಾಸ್ ಮಾಡಿ ನಾವು ನಮ್ಮ ರಾಜ್ಯವನ್ನು ಅಲ್ಲಿಂದ ದೂರ ಇಡಬಹುದು ಆ ಒಂದು ಆಕ್ಟ್ ಇಂದ. ವಿನಂತಿಯನ್ನು ಕೇಂದ್ರ ಸರ್ಕಾರ ಇದು ಮಾಡಿ ಕೇಳಿಸಿಕೊಳ್ಳಿಲ್ಲ. ಇನ್ನು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ವಿ. ಸುಪ್ರೀಂ ಕೋರ್ಟ್ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ, ದೇಶದಲ್ಲಿ ಈಗಾಗಲೇ ರಿಜೆಕ್ಟ್ ಮಾಡಿದಾರಲ್ಲ, ನಾವು ಒಪ್ಪಲ್ಲ ಅಂತ ಹೇಳಿದ್ದಾರೆ. ಹಲವಾರು ರಾಜ್ಯಗಳು ಹೇಳಿದೆ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಅದು ಅಪ್ಲೈ ಆಗಲ್ಲ. ಕಾನೂನು ತಜ್ಞರು ಹೇಳ್ತಾರೆ ಅದರ ಬಗ್ಗೆ. ನಾನು ಅಷ್ಟು ದೊಡ್ಡ ಕಾನೂನು ತಜ್ಞ ಅಲ್ಲ. ಅದರ ಬಗ್ಗೆ ಯಾಕಂದ್ರೆ ಸರ್ಕಾರವನ್ನು ನಾವು ಅಭಿನಂದಿಸ್ತೀವಿ ಈ ಒಂದು ಹೆಜ್ಜೆ ಇಟ್ಟಿರುವುದರಿಂದ. ಕೇರಳ ಸರ್ಕಾರನೂ ಮಾಡಿದೆ, ತಮಿಳುನಾಡು ಸರ್ಕಾರ, ವೆಸ್ಟ್ ಬೆಂಗಾಲ್ ದೀದಿನೂ ಮಾಡಿದ್ದಾರೆ, ಹಲವಾರು ಸರ್ಕಾರಗಳು ಮಾಡಿದೆ. ಯಾಕಂದ್ರೆ ಸಂವಿಧಾನ ವಿರೋಧಿಯಾದಂತ ಇದು ಪ್ಲೇಸಸ್ ಆಫ್ ಸರ್. ನಮಸ್ಕಾರ, ಅಸ್ಲಾಂ ವಲೈಕುಂ. ನನ್ನ ಹೆಸರು ಅಸ್ಗರ್ ಪಾಷಾ ಅಂತ. ನಾನು ಕಾಂಗ್ರೆಸ್ ಪಕ್ಷದ ಮೈನಾರಿಟಿ ಬ್ಲಾಕ್ ಅಧ್ಯಕ್ಷನಾಗಿದ್ದೀನಿ. ಇಲ್ಲಿ ಕೆಲವೊಂದು ನಮ್ಮ ಜನಾಂಗದ ನಾಯಕರಿಂದ ಆಗಿರುವಂತ ತಪ್ಪುಗಳಿಂದ ಈ ಒಂದು ಬಿಲ್ ಪಾಸ್ ಆಗಿದೆ ಅನ್ನೋದು ನಾವು ಒಪ್ಕೊಳ್ಳೇಬೇಕಾದಂತ ವಿಷಯ, ಹೌದಲ್ವಾ? ಯಾಕಂದ್ರೆ ಕೆಲವರು ಅವರು ಗೊತ್ತಿದ್ದು ಮಾಡಿದಾರೋ ಗೊತ್ತಿಲ್ಲದೆ ಮಾಡಿದಾರೋ ಅದು ಅವ್ರಿಗೆ ಬಿಟ್ಟಿರೋ ವಿಷಯ. ಇಲ್ಲಿ ಕೆಲವೊಂದು ನಮ್ಮ ಧಾರ್ಮಿಕತೆಯಲ್ಲಿ ಹೇಳುತ್ತೆ ಏನಂದ್ರೆ ಅದು ಅಲ್ಲಾಹನ ಆಸ್ತಿ ಅಂತ ಹೇಳುತ್ತೆ, ಹೌದಲ್ವಾ? ಆ ಅಲ್ಲಾಹನ ಆಸ್ತಿಯನ್ನ ಅವರು ತಮ್ಮ ಉಪಯೋಗಕ್ಕೆ ಇಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಳ್ಳೋದು ಸರಿ, ಅದು ತಪ್ಪಲ್ವಾ? ಆ ಒಂದು ತಪ್ಪಿನಿಂದ ನೋಡಿ, ಈ ಯಾರೋ ಒಬ್ರು ತನ್ನ ವೈಯಕ್ತಿಕ ಕಾರಣಕ್ಕೆ ಬೆಳೆಸ್ಕೊಂಡಿರುವಂತ ಒಂದು ತಪ್ಪಿನಿಂದ ಇಡೀ ಜನಾಂಗದ ಹತ್ರ ಬೆಟ್ಟು ಬರ್ತಾ ಇದೆಯಲ್ವಾ? ಇದು ಸರಿನಾ? ನೀವೊಂದು ಪಕ್ಷದ ಏನೋ ಹೇಳಿದ್ರಿ, ಕಾಂಗ್ರೆಸ್ ಅಲ್ಲಿ ಒಳಗೆ ನಿಂತು ಈ ಹೋರಾಟ ಮಾಡಬೇಕಾಗಿತ್ತು. ನಾವು ಹೋರಾಟ ಮಾಡಬೇಕು. ಅದು ಮೋದಿ ಅವರೊಂದಿಗೆ ಕೇಳಿ ಏನು ಪ್ರಯೋಜನ ಇಲ್ಲ. ಬಿಲ್ ಬರೋಕೆ ಅದೊಂದು ಕಾರಣ ಆಗಿದ್ರೆ ನಾವೆಲ್ಲರೂ ತಪ್ಪುಗಾರ್ರಿ ಅದು. ಆದರೆ ನಿಮ್ಮ ಪಕ್ಷದ ಒಳಗಡೆ ನಿಂತು ಇದೊಂದು ಕ್ವಶನ್ ಮಾಡಬೇಕಿತ್ತು ನೀವು. ಇಲ್ಲಿ ಅಜಿತ್ ಹತ್ರ ಕೇಳಿ ಏನು ಪ್ರಯೋಜನ ಆಗಲ್ಲ. ನೆಕ್ಸ್ಟ್, ರಾಹುಲ್ ಗಾಂಧಿ ಅವರು ಒಂದು ಶಬ್ದನೂ ಮಾತಾಡಲಿಲ್ಲ ಪಾರ್ಲಿಮೆಂಟ್ ಒಳಗೆ. ಅಂಥ ಅವಕಾಶ ಇದ್ದಾಗಲೂ ಕೂಡ ರಾಹುಲ್ ಗಾಂಧಿ ಅವರು ಮಾತಾಡಲಿಲ್ಲ. ಪ್ರಿಯಾಂಕಾ ಗಾಂಧಿ ಅವರು ವೋಟ್ ಹಾಕೋದಕ್ಕೆ ಬರಲಿಲ್ಲ. ಹೌದು ಸರ್. ಆಸ್ ಅ ಪಾರ್ಟಿ ಮೆಂಬರ್ ಏನ್ ಅನ್ಸುತ್ತೆ ನಿಮಗೆ? ಪಾರ್ಟಿ ಮೆಂಬರ್ ಅಂತಲ್ಲ ಸರ್, ಇದು ಒಂದು ಯಾವುದೇ ಒಂದು ಜಾತಿ ವಿಷಯ ತರೋದು ನಾವು ಅಲ್ರಿ. ನಾವು ಪಾರ್ಲಿಮೆಂಟ್ ಒಳಗೆ ನಡೆದಂತ ಚರ್ಚೆಗೆ ಕಾಂಗ್ರೆಸ್ ಒಂದು ಸ್ಟ್ಯಾಂಡ್ ತಗೊಂಡಿದೆ. ವೋಟಿಂಗ್ ಆದಾಗ ಪ್ರಿಯಾಂಕಾ ಗಾಂಧಿ ಅವರು ಖಂಡಿತವಾಗಿ ವಿರೋಧ ಮಾಡ್ತಾ ಇದೀವಿ ನಾವು ಇದ್ರ ಬಗ್ಗೆ. ಅಲ್ಲಿ ನೀವು ವಿರೋಧ ಮಾಡೋದಾಯ್ತು. ಆಸ್ ಅ ಪಾರ್ಟಿ ಮೆಂಬರ್ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಪ್ರಿಯಾಂಕಾ ಗಾಂಧಿ ಅವರು ವೋಟ್ ಹಾಕ್ಲಿಲ್ಲ ಇದ್ರ ವಿರುದ್ಧ, ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ಲಿಲ್ಲ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಪ್ರಿಯಾಂಕಾ ಗಾಂಧಿ ಅವರು ವೋಟ್ ಹಾಕಿಲ್ಲ ಅಂತ ಹೇಳಿದ್ರೆ ಅದು ಸರಿ ಇಲ್ಲ ಸರ್. ಅವ್ರು ಯಾಕಂದ್ರೆ ನಾವು ಎಲ್ಲರೂ ಒಂದು ಪಕ್ಷದ ಹಿಂದೆ ನಾವು ನಿಂತಿದೀವಿ ಅಂದ್ರೆ ಅವರು ನಮ್ಮ ಪರವಾಗಿ ಧ್ವನಿ ಎತ್ತಬೇಕು, ಅದು ಅವ್ರ ಕರ್ತವ್ಯ ಆಗಿರುತ್ತೆ, ಆದ್ಯ ಕರ್ತವ್ಯ ಅದು. ಅವ್ರು ಅದನ್ನ ಮಾಡ್ಲಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ ಸರ್. ಆತರ ರಾಹುಲ್ ಗಾಂಧಿ ಅವರು ಆಗ್ಲಿ ಪ್ರಿಯಾಂಕಾ ಗಾಂಧಿ ಅವರಾಗ್ಲಿ ನಾವು ಅವ್ರ ಹಿಂದೆ ಒಂದು ಬ್ಲೈಂಡ್ ಆಗಿ ನಿಂತ್ಕೊಂಡಿದೀವಿ. ಅವರು ನಮ್ಮ ಸಾರಥ್ಯ ವಹಿಸಲೇಬೇಕು. ಅವರು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಮಾಡ್ಕೊಂಡು. ಎಸ್, ಶಫೀಸಾದ್ ಅವರೇ ಧನ್ಯವಾದ ಇಷ್ಟೊತ್ತಿಗೆ ಚರ್ಚೆ